ಪ್ರೇಸ್ ಲಾರ್ಡ್. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಂದು ಆವರ್ತಿ ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬರುವಂತೆ ಸರ್ವಶಕ್ತನಾದ ದೇವರು ಕೊಟ್ಟಂಥ ಈ ಒಳ್ಳೆಯ ಅವಕಾಶಕ್ಕಾಗಿ ನನ್ನ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸೋಳಾಗಿದ್ದೇನೆ. ದೇವ ಮಕ್ಕಳಾಗಿರೋ ನಮ್ಮ ಜೀವಿತದಲ್ಲಿ ಅನೇಕಾವರ್ತಿ ನಮ್ಮಲ್ಲಿರುವಂಥ ಒಂದು ಗೊಂದಲ, ನಮಗೆ ಅನೇಕಾವರ್ತಿ ನಮಗೆ ನಾವೇ ಕೇಳಿಕೊಳ್ಳುವಂಥ ಒಂದು ಸಂಶಯದ ಮಾತು, ನಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳ್ತಾ ಇದ್ದಾನ? ದೇವರು ನಮ್ಮ ಪ್ರಾರ್ಥನೆಗೆ ಕಿವಿಗೊಡ್ತಾ ಇದ್ದಾನ? ಕರ್ತನ ದೃಷ್ಟಿಯಲ್ಲಿ ನಾವು ಅಲಕ್ಷ್ಯರಾಗಿ ಬಿಟ್ಟಿದ್ದೇವಾ? ನಾನು ಪ್ರತಿನಿತ್ಯ ಅಳ್ತೇನಲ್ಲಪ್ಪ, ನಾನು ಪ್ರತಿನಿತ್ಯ ಕೂಗ್ತೇನಲ್ಲಪ್ಪ, ನನ್ನ ಕಣ್ಣೀರಿಷ್ಟು ಅಧಿಕವಾಗ್ತಾ ಇದೆಯಲ್ಲ, ಯಾವಾಗಲೂ ಹತ್ರೂ ನನಗೊಂದು ಶಮನವಿಲ್ಲಲ್ಲ, ನನ್ನ ಕಣ್ಣೀರನ್ನು ನೋಡುವವರಿಲ್ಲಲ್ಲ, ನನಗಾಗಿ ಒಮ್ಮೆ ಕಾರ್ಯ ಮಾಡುವವರಿಲ್ಲಲ್ಲ, ಯಾರು ನನಗೋಸ್ಕರ ಮಾತನಾಡುವವರು ಇಲ್ಲಲ್ಲ, ನನ್ನನ್ನು ಪ್ರೀತಿಯಿಂದ ನೋಡುವವರು ಯಾರೂ ಇಲ್ಲಲ್ಲ. ಅನೇಕರ ಒಂದು ಕೊರಗಿದು, ನಾನು ಯಾಕೆ, ನನ್ನ ಜೀವಿತ ಮಾತ್ರ ಯಾಕೆ ಹೀಗೆ ಆಯಿತು? ಈ ಎಲ್ಲ ಕಾರಣಗಳ ಮಧ್ಯದಲ್ಲಿ ಈ ರೀತಿಯಾಗಿ ಅಳುವಂಥ ದೇವ ಮಕ್ಕಳ ಜೀವಿತದಲ್ಲಿ ಸತ್ಯವೇದ ನಮಗೆ ಹೇಳ್ತದೆ, ಅಲಕ್ಷ್ಯವಾಗಿ ಯಾರ ಪ್ರಾರ್ಥನೆ, ಯಾರು ನನಗಿಲ್ಲ ಅಲ್ಲ, ನನಗೆ ಯಾಕೆ ಈ ರೀತಿಯಾದ ಜೀವಿತ ಎಂಬುದಾಗಿ ಕೇಳುವ ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ದೇವರು ಕೇಳಿದಾತನಾಗಿದ್ದಾನೆ. ಈ ದಿನಗಳಲ್ಲಿ ನಮ್ಮ ಕಣ್ಣೀರು ಕರ್ತನ ಮುಂದೆಯ, ನಮ್ಮ ಜೀವಿತದಲ್ಲಿ ನಮ್ಮಿಂದ ಆಗದ ಕಾರ್ಯಗಳನ್ನು ಕರ್ತನಾತ್ಮ ನನ್ನೊಟ್ಟಿಗೆ ಮಾತನಾಡುತ್ತಿರುವಂಥ ಕೆಲವು ದಿನಗಳಿಂದ ನನ್ನೊಟ್ಟಿಗೆ ಮಾತನಾಡುವಂಥ ಒಂದು ಕಾರ್ಯ, ಅದನ್ನು ನಿಮ್ಮೊಟ್ಟಿಗೆ ಈ ರೀತಿಯಾಗಿ ನಾನು ಹಂಚಿಕೊಳ್ಬೇಕೆಂಬುದಾಗಿ ನಾನು ಇಚ್ಛಿಸ್ತೇನೆ. ನಮ್ಮಿಂದ ಆಗದ ಕಾರ್ಯಗಳು, ಮನುಷ್ಯನು ನಮ್ಮ ಜೀವಿತದಲ್ಲಿ ಮಾಡಿ ತೀರಿಸಲಿಕ್ಕಾಗದ ಕಾರ್ಯಗಳು, ಕರ್ತನೆ ಈ ವಿಷಯದಲ್ಲಿ ನನ್ನಿಂದ ಆಗಲ್ಲ, ಇದರಲ್ಲಿ ಮಾನಸಿಕವಾದ ಕರ ನನಗೆ ಬೇಡ, ಮನುಷ್ಯರು ನನ್ನನ್ನು ಬಿಡಿಸಿದರೆ ನಾನು ಇದರಿಂದ ಆಚೆ ಬರಲಿಕ್ಕಾಗುವುದಿಲ್ಲ. ಈ ರೀತಿಯಾಗಿ ಎಲ್ಲ ಹೃದಯದ ಅಂತರಾಳದಲ್ಲಿ ಕೆಲವು ವಿಷಯಗಳನ್ನು ಇಟ್ಟು ಅಳುವಂಥ ದೇವ ಮಕ್ಕಳೇ, ನಿಮ್ಮ ವಿಷಯಗಳನ್ನು ಕರ್ತನು ನೋಡಿದ್ದಾನೆ. ನಾವು ಆದಿಕಾಂಡ ಪುಸ್ತಕದಲ್ಲಿ ನೋಡುವಾಗ 29ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲೊಬ್ಬಳು ಸ್ತ್ರೀ ಈ ರೀತಿಯಾಗಿ ಕರ್ತನೊಟ್ಟಿಗೆ ಅಳುವವಳಾಗಿದ್ಲು. ಕಾರಣ ಬೇರೆ ಏನೂ ಅಲ್ಲ, ಅವಳ ಜೀವಿತದಲ್ಲಿ ಅವಳಿಗಿದ್ದಂಥ ಪ್ರತಿಯೊಬ್ಬರು ಅವಳನ್ನು ನಿರ್ಲಕ್ಷ್ಯವಾಗಿ ವಿಚಾರಿಸಿ, ಪ್ರತಿಯೊಬ್ಬರ ದೃಷ್ಟಿಯಲ್ಲಿ ಅವಳು ಪ್ರೀತಿ ಪಾತ್ರಳಾಗದೆ ಎಲ್ಲರಿಂದಲೂ ತಿರಸ್ಕೃತಳಾಗಿದ್ದಂಥ ಒಂದು ಸ್ತ್ರೀ, ಆಕೆ ಹೆಸರೇ ಲೇಯ. ಈ ಲೇಯಾಳು ಅವಳ ಜೀವಿತದಲ್ಲಿ ಬಂದಂಥ ಈ ರಿಜೆಕ್ಷನ್ ನಿಮಿತ್ತ ಅವಳು ಬಹಳವಾಗಿ ಕುಗ್ಗಿ ಹೋಗಿ ಮನುಷ್ಯರೆಲ್ಲರ ದೃಷ್ಟಿಯಲ್ಲಿ, ಅಧಿಕವಾಗಿ ಹೇಳಬೇಕಾದ್ರೆ ಸ್ವತಃ ಸ್ವಂತ ಗಂಡನಿಂದಲೂ ತಿರಸ್ಕೃತಳಾಗಿ, ಅವನಿಂದಲೂ ಚುಚ್ಚು ಮಾತುಗಳು, ಪ್ರೀತಿ ಇಲ್ಲದಂಥ ಒಂದು ಅನುಭವ, ಈ ರೀತಿಯಾದ ಎಲ್ಲ ಅನುಭವಗಳಲ್ಲಿ ಹಾದು ಹೋದಂಥ ಲೇಯಾಳು ಯಾವಾಗ ಅವಳು ತನ್ನ ಎಲ್ಲ ಮನುಷ್ಯರು ತನಗೆ ತೋರಿಸುವಂಥ ಅಲಕ್ಷ್ಯವನ್ನು ಅಥವಾ ಆ ಕೇರ್ಲೆಸ್ನೆಸ್, ಯಾರು ಅವಳನ್ನು ಪ್ರೀತಿ ಮಾಡಲಿಕ್ಕೆ ಇಲ್ಲದಂಥ ಅನುಭವದಲ್ಲಿ ಅವಳು ಬಂದಾಗ ಅವಳು ಕರ್ತನೊಟ್ಟಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದ್ಲು, ಯೆಹೋವನೊಟ್ಟಿಗೆ ಕೂಗ್ಲಿಕ್ಕೆ ಆರಂಭಿಸಿದ್ಲು. ತನ್ನ ಹೃದಯದ ಅಂತರಾಳದ ದುಃಖಗಳನ್ನು ಕರ್ತನ ಸನ್ನಿಧಾನದಲ್ಲಿ ಕಣ್ಣೀರಾಗಿ ಸುರಿಸಲಿಕ್ಕೆ ಆರಂಭಿಸಿದಾಗ ನಾವು 29ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಮನುಷ್ಯರ ದೃಷ್ಟಿಯಲ್ಲಿ ಅಲಕ್ಷ್ಯಳಾದ ಲೇಯಾಳನ್ನು ದೇವರು ಪರಿಗಣಿಸಿದರು. ಈ ದಿನಗಳಲ್ಲಿ ಅಲಕ್ಷ್ಯತೆಗಳು ಜೀವಿತದಲ್ಲಿ, ನನಗಿದ್ರಿಂದ ಆಚೆ ಬರೋಕ್ಕಾಗಲ್ಲ, ಎಲ್ಲ ಕಡೆ ನಾನು ನಿರ್ಲಕ್ಷ್ಯಳಾಗಿಬಿಟ್ಟಿದ್ದೇನೆ, ಅಥವಾ ನನ್ನ ಪ್ರಾರ್ಥನೆ ದೇವರು ಕೇಳ್ತಾನೇ ಇಲ್ವಲ್ಲ, ನನಗೆ ಈ ವಿಷಯದಲ್ಲಿ ಒಂದು ಉತ್ತರವೇ ಇಲ್ವಲ್ಲ ಎಂಬುದಾಗಿ ಅಳುವ ದೇವ ಮಕ್ಕಳಿಗೋಸ್ಕರ ಇಮಿಡಿಯೇಟ್ ಆಗಿ ಕೆಲವು ಬಿಡುಗಡೆಗಳು ಯಾವ ರೀತಿಯಲ್ಲಿ ದೇವರು ಲೇಯಾಳನ್ನು ಲಕ್ಷ್ಯಕ್ಕೆ ತಗೊಂಡ್ರು. ಈ ದಿನಗಳಲ್ಲಿ ಆ ರೀತಿಯಾಗಿ ಕರ್ತನ ಸನ್ನಿಧಾನದಲ್ಲಿ ದುಃಖದಿಂದ ಕರ್ತನೊಟ್ಟಿಗೆ ಮಾತ್ರ ದುಃಖವನ್ನು ಹೇಳಿಕೊಳ್ಳುವಂಥ, ಇತರರೊಟ್ಟಿಗೆ ಹಂಚಿಕೊಳ್ಳಿಕ್ಕಾಗದಂಥ ಹೃದಯದ ವೇದನೆಗಳಿರುವಂಥ ದೇವ ಮಕ್ಕಳೇ, ನಿಮಗೋಸ್ಕರ ಕರ್ತನು ಕೆಲವು ಕಾರ್ಯಗಳನ್ನು ಮಾಡ್ತಾನೆ. ಇಮಿಡಿಯೇಟ್ ಆಗಿ ಕರ್ತನಿಂದ ಕೆಲವು ಲಕ್ಷ್ಯ ನಿಮ್ಮ ಪ್ರಾರ್ಥನಾ ವಿಷಯಗಳ ಮೇಲೆ ಉಂಟಾಗಲಿಕ್ಕಾಗಿದೆ. ಆದ್ದರಿಂದಲೇ ಇಸ್ರಾಯೇಲ್ ಮಕ್ಕಳು ಆ ಐಗುಪ್ತದಲ್ಲಿ ಇದ್ದುಕೊಂಡು ಗುಲಾಮತನದಲ್ಲಿ ಅವರು ಕಷ್ಟಪಡುವಾಗ ಅದರ ಮಧ್ಯದಲ್ಲಿ ಕರ್ತನು ಹೇಳುವಂಥ ಒಂದು ಮಾತು, ನನ್ನ ಜನರ ಕಣ್ಣೀರನ್ನು, ಅವರ ಮೋರೆಯನ್ನು, ಅವರ ದುಃಖವನ್ನು ನಾನು ನೋಡಿದ್ದೇನೆ, ನಾನು ಕೇಳಿದ್ದೇನೆ. ಆದ್ದರಿಂದ ಈ ವಾಕ್ಯದ ಆಧಾರ ಮೇಲೆ ಹೇಳ್ತೇನೆ, ಯಾರು ಹೃದಯದ ವೇದನೆಗಳಿಂದ ಕರ್ತನ ಸನ್ನಿಧಾನದಲ್ಲಿ ಅಳ್ಳಿಕ್ಕಾಗಿ ಆರಂಭಿಸ್ತಾರೋ ಅವರ ಜೀವಿತದಲ್ಲಿ ಖಂಡಿತವಾಗಿ ಅವರ ಪ್ರಾರ್ಥನೆಯ ಮುಂದೆ ಕರ್ತ ನಿಲ್ತಾನೆ. ಅದು ಮಾತ್ರವಲ್ಲ, ನಿಲ್ಲೋದು ಮಾತ್ರವಲ್ಲ, ನಮ್ಮ ದೇವರಿಗಿರುವಂಥ ಒಂದು ವಿಶೇಷ ಗುಣ, ಆತನು ಕಣ್ಣೀರನ್ನು ನೋಡಿ ದಾಟಿ ಹೋಗುವ ದೇವರಲ್ಲ. ಆತ ನಿಲ್ಲುವುದು ಮಾತ್ರ ಅಲ್ಲ, ನಿನ್ನ ಪ್ರಾರ್ಥನೆಯ ಮುಂದೆ ಒಂದಾವರ್ತಿ ಕರ್ತನು ನಿಂತಿರುವುದಾದರೆ, ಆತನ ಅದರ ಮೇಲೆ ಲಕ್ಷ್ಯವಿಟ್ಟಿರುವುದಾದರೆ ಆ ವಿಷಯ ಒಂದು ಅದ್ಭುತ ವಿಷಯವಾಗಿ ಮಾರ್ಪಡ್ತದೆ. ಯಾರಿಗೂ ಬೇಡದ ಒಬ್ಬ ಲೇಯಾಳ ಜೀವಿತದಲ್ಲಿ ಅವಳಿಂದ ಹುಟ್ಟಿದ ತಲೆಮಾರುಗಳು ವಿಶೇಷವಾದ ರೀತಿಯಲ್ಲಿ ದೇವರು ನಡೆಸಿರುವುದಾದರೆ
ನಮಗೊತ್ತು ಯುಧಾಕುಲ ಯಹೂದ, ಈ ಲೇಯಳ ಮಗನಾಗಿದ್ದ ಯಹೂದ ಅನ್ನುವಂಥ ಪದದ ಅರ್ಥ ಸ್ತುತಿ. ಈ ಒಂದು ಸ್ತುತಿ ಪ್ರಾರ್ಥಿಸುವಂಥ ಒಂದು ತಾಯಿ ಅಥವಾ ಕಣ್ಣೀರಿಟ್ಟು ಯಾರಿಗೂ ಬೇಡವಾದ ನಿರ್ಲಕ್ಷ್ಯ, ಎಲ್ಲರ ಮನುಷ್ಯರ ದೃಷ್ಟಿಯಲ್ಲಿ ನಿರ್ಲಕ್ಷ್ಯತೆಯನ್ನು ಹೊಂದಿದಂಥ ಒಂದು ತಾಯಿ, ಅವಳು ಕರ್ತನ ಸನ್ನಿಧಾನದಲ್ಲಿ ಕಣ್ಣೀರಿಡಲಿಕ್ಕೆ ಆರಂಭಿಸಿದಾಗ ದೇವರೊಟ್ಟಿಗೆ ತನ್ನ ದುಃಖವನ್ನು, ಕರ್ತನೇ ನನಗೆ ಯಾರಿಲ್ಲ, ನನ್ನ ವಿಷಯದಲ್ಲಿ ನನ್ನನ್ನು ಬಿಡಿಸೋರು ಯಾರಿಲ್ಲ ಎಂಬುದಾಗಿ ಅವಳು ಕೂಗ್ಲಿಕ್ಕೆ ಆರಂಭಿಸಿದಾಗ ಸ್ತುತಿ ಅನ್ನುವಂಥ ಒಂದು ತಲೆಮಾರನ್ನು, ಅದು ಮಾತ್ರವಲ್ಲ ಈ ಯಹೂದ ಕುಲದಲ್ಲೇ ನಮ್ಮ ಯೇಸು ಸ್ವಾಮಿ ಹುಟ್ಟಿ ಬಂದಿರುವಂಥದ್ದು, ಅಂಥ ಒಂದು ವಿಶೇಷವಾದ ಒಂದು ಸಂತತಿಯನ್ನು ತನ್ನ ಮೂಲಕ ಕರ್ತನು ಆಚೆ ತಂದಿದ್ದಾನೆ. ಅದು ಮಾತ್ರವಲ್ಲ, ಅವಳಿಂದ ಹುಟ್ಟಿದಂಥ ಪ್ರತಿಯೊಂದು ತಲೆಮಾರುಗಳು ಇಸ್ರಾಯೇಲರಲ್ಲಿ ಪರಿಗಣಿಸಲ್ಪಡುವಂಥ ಲೇವಿ ಗೋತ್ರ, ನಮಗೊತ್ತು ತಳ್ಳಲ್ಪಟ್ಟಂಥ ಲೇವಿ ಗೋತ್ರವನ್ನು ದೇವರು ಪ್ರಧಾನ ಒಂದು ಗೋತ್ರವಾಗಿ ಇಸ್ರಾಯೇಲಲ್ಲಿ ಮಾರ್ಪಡಿಸಿರುವುದಾದರೆ, ಇದೆಲ್ಲ ಒಂದು ಪ್ರಾರ್ಥನೆ ಮಾಡಿ ಕಣ್ಣೀರಿಟ್ಟು ಕರ್ತನ ಸನ್ನಿಧಾನದಲ್ಲಿ ಅತ್ತಂಥ ಒಂದು ತಾಯಿಯ ಪ್ರಾರ್ಥನೆಯ ಉತ್ತರವಾಗಿತ್ತು. ದೇವರು ಯಾವತ್ತು ಈ ಭೂಮಿಯಲ್ಲಿ ನಾವು ಸುರಿಸುವಂಥ ಒಂದು ಕಣ್ಣೀರಿಗೆ ಸಹ ಉತ್ತರ ಇಲ್ಲದಾಗಿ ನಮ್ಮನ್ನು ಬಿಟ್ಟು ಬಿಡುವ ದೇವರಲ್ಲ, ನಾವು ಸೇವಿಸುವ ದೇವರು. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಕರ್ತನ ಒಂದು ಪ್ರಧಾನತೆ, ಕರ್ತನಲ್ಲಿ ತೋರಿಸುವಂಥ ಒಂದು ಕಾರ್ಯ, ನಾವು ಈ ಭೂಮಿಯಲ್ಲಿ ಯಾವ ವಿಷಯಗಳಿಗಾಗಿ ಕಷ್ಟಪಡ್ತೇವೋ, ಈ ಭೂಮಿಯಲ್ಲಿ ನಾವು ಯಾವ ವಿಷಯಗಳಿಗಾಗಿ ಕೊರಗ್ತೇವೋ ಅದಕ್ಕೆ ಉತ್ತರ ಈ ಭೂಲೋಕದಲ್ಲಿ ನಾವು ಅನೇಕಾವರ್ತಿ ಹೇಳುವಂಥ ಒಂದು ಕಾರ್ಯ, ನಾನು ತುಂಬ ಕಷ್ಟಪಡ್ತಾ ಇದ್ದೇನೆ, ನನ್ನ ಪರಲೋಕದಲ್ಲಿ ದೇವರು ಪ್ರತಿಫಲ ಇಟ್ಟಿದ್ದಾರೆ. ಅದು ಹಾಗೆ ಅಲ್ಲ ಪ್ರಿಯರೇ, ಪರಲೋಕದಲ್ಲಿ ಖಂಡಿತ ನಮಗೆ ಪ್ರತಿಫಲವಿದೆ. ಈ ಭೂಮಿಯಲ್ಲಿ ನಾವು ಅನುಭವಿಸುವಂಥ ಪ್ರತಿಯೊಂದು ಕಷ್ಟಗಳಿಗೂ, ಪ್ರತಿಯೊಂದು ನಿಂದೆಗಳಿಗೂ, ವೇದನೆಗಳಿಗೂ ಪರಲೋಕದಲ್ಲಿ ನಮಗೆ ಪ್ರತಿಫಲವಿದೆ. ಆದರೆ ಅಲ್ಲಿ ಮಾತ್ರವಲ್ಲ, ಈ ಭೂಮಿಯಲ್ಲಿ ನಾವು ಇಡುವಂಥ ಒಂದೊಂದು ಕಣ್ಣೀರಿಗೂ, ಈ ಭೂಮಿ ಬಿಟ್ಟು ನಾವು ಹೋಗುವುದಕ್ಕಿಂತ ಮುಂಚೆ, ನಮ್ಮ ಕಣ್ಣು ಈ ಭೂಮಿಯಲ್ಲಿ ಮುಚ್ಚಲ್ಪಡುವುದಕ್ಕಿಂತ ಮುಂಚೆ ಆ ವಿಷಯಗಳ ಮೇಲೆ ಅದ್ಭುತವಾದ ಒಂದು ಬಿಡುಗಡೆಯನ್ನು ಕರ್ತನು ಕೊಟ್ಟು, ನಮಗಿರುವಂಥ ಎಲ್ಲ ಅಪಮಾನವನ್ನು, ನಿರ್ಲಕ್ಷ್ಯತೆಗಳನ್ನು, ನಮ್ಮ ಜೀವಿತದಲ್ಲಿ ಎಲ್ಲೆಲ್ಲಿ ನಾವು ಅಪಮಾನ ಅನುಭವಿಸಿದೆವೋ, ಎಲ್ಲೆಲ್ಲಿ ನಾವು ನಿಂದೆಗಳನ್ನು ಅನುಭವಿಸಿದೆವೋ, ಎಲ್ಲೆಲ್ಲಿ ನಾವು ಹೋರಾಟಗಳನ್ನು ಅನುಭವಿಸಿ ನಾವು ಬೆಂದು ನೊಂದು ಹೋಗಿದೆವೋ, ಆ ವಿಷಯಗಳಲ್ಲಿ ನಾವು ಆಗಿರುವಂಥ ಸನ್ನಿವೇಶಗಳ ಮಧ್ಯದಲ್ಲೇ ನಮ್ಮನ್ನು ಮೇಲಕ್ಕೆತ್ತಿ, ನಮ್ಮನ್ನು ಆ ವಿಷಯಗಳಲ್ಲಿ ಮಾನಿಸಿ, ಇಲ್ಲೂ ನಮಗೆ ಪ್ರತಿಫಲವನ್ನು ಕೊಟ್ಟು, ಇಲ್ಲೂ ನಮ್ಮ ತಲೆಯನ್ನೆತ್ತಿ, ಇಲ್ಲೂ ನಮ್ಮನ್ನು ಮಾನ್ಯತೆಗಳ ಕಡೆಗೆ ನಡೆಸಿ, ಅದು ಮಾತ್ರವಲ್ಲ ನಿತ್ಯತೆಯನ್ನು ಸಹ ನಮಗೆ ಕೊಡುವಾತ ದೇವರಾಗಿದ್ದಾನೆ ನಮ್ಮ ದೇವರು. ಆದ್ದರಿಂದ ಇವತ್ತು ಅಳುವಂಥ ವಿಷಯಗಳಿಗಾಗಿ ಕುಂದಿ ಹೋಗಬೇಡ್ರಿ. ಕರ್ತನ್ ನಿಮ್ಮ ಕಣ್ಣೀರನ್ನು ಯಾವತ್ತೂ ಮರೆತು ಹೋಗುವ ದೇವರೋ, ಕಾಣದಾಗೆ ಕಣ್ಣು ಮುಚ್ಚುವ ದೇವರೋ ಅಲ್ಲ. ನೀವು ಅಳುವಂಥ ಪ್ರತಿಯೊಂದು ವಿಷಯಗಳು ತಡವಾಗ್ತಾ ಇದೆಯಾ, ನಿಮ್ಮ ಉತ್ತರ ವಿಳಂಬವಾದರೂ ಸಹ ಅದು ಮನೋಹರವಾಗಿ, ಅದು ಸುಂದರವಾಗಿ ಕರ್ತನ ಕೈಗಳಲ್ಲಿ ಅದಕ್ಕೊಂದು ಅದ್ಭುತವಾದ ಉತ್ತರವನ್ನು ಕರ್ತನ ಅದಕ್ಕೋಸ್ಕರ ನಿಮಗೋಸ್ಕರ ಮಾಡಿ ತನ್ನ ಸಮಯದಲ್ಲಿ ಆ ವಿಷಯದಲ್ಲಿ ನೀವು ಆಹ್ಲಾದಿಸುವ ರೀತಿಯಲ್ಲಿ ಈ ದಿನಗಳಲ್ಲಿ ಆ ವಿಷಯದಲ್ಲಿ ಸಂತೋಷಪಟ್ಟು ಅಧಿಕವಾಗಿ ಅದರಲ್ಲಿ ಆನಂದಿಸುವ ರೀತಿಯಲ್ಲಿ ಕೆಲವು ಬಿಡುಗಡೆಗಳನ್ನು ಆ ವಿಷಯದಲ್ಲಿ ದೇವರು ಕೊಡ್ತಾನೆ. ಅದರಿಂದ ಈ ದಿನಗಳಲ್ಲಿ ಕಣ್ಣೀರು ಹಾಕೋರು ಯಾರು ದುಃಖಿಸಬೇಡ್ರಿ, ನಿರಾಸೆ ಪಡಬೇಡ್ರಿ. ದುಃಖಗಳಲ್ಲಿ ಹಾದು ಹೋಗ್ತಾ ಇದ್ರೂ ಸಹ ಆ ದುಃಖಗಳ ಮಧ್ಯದಲ್ಲಿ ಕರ್ತನು ಆ ನಿಮ್ಮ ನಿರ್ಲಕ್ಷ್ಯತೆಗಳನ್ನು, ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸುವಂಥ ಅಲಕ್ಷ್ಯತೆಗಳನ್ನು, ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸುವ ನೋವು, ನಿಂದೆ, ಪರಿಹಾಸ್ಯ, ಅಪಮಾನ ಏನೇ ಆದರೂ ಅದರ ಮಧ್ಯದಲ್ಲಿ ಸರ್ವಶಕ್ತನಾಗಿ ಕರ್ತನು ಇಳಿದು ಬರ್ತಾನೆ. ಕಣ್ಣೀರು ಯಾರು ದೇವರ ಸನ್ನಿಧಾನದಲ್ಲಿ ಹಾಕಿದ್ರೂ ನಿಮ್ಮನ್ನು ಕೈ ಬಿಡುವ ದೇವರಲ್ಲ, ದೇವರು ನಮ್ಮ ದೇವರಲ್ಲ. ಆದುದರಿಂದ ಈ ದಿನಗಳಲ್ಲಿ ಧೈರ್ಯವಾಗಿ ಕರ್ತನ ಸನ್ನಿಧಾನದಲ್ಲಿ ಬನ್ನಿರಿ, ಧೈರ್ಯದಿಂದ ಇರ್ರಿ. ನಿಮ್ಮ ಪ್ರಾರ್ಥನೆಗೆ ಉತ್ತರವಿದೆ. ನಿಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡಲಿಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ಆತನು ಅದನ್ನು ಮಾಡೇ ಮಾಡ್ತಾನೆ. ನಂಬಿಕೆಯಿಂದ ಧೈರ್ಯವಾಗಿರ್ರಿ. ಕಣ್ಣೀರಿಟ್ಟ ಎಲ್ಲ ವಿಷಯಗಳಿಗಾಗಿ ಸ್ತೋತ್ರ ಮಾಡಿರಿ. ಈ ದಿನಗಳಲ್ಲಿ ಅದ್ಭುತವಾದ ಉತ್ತರಗಳನ್ನು ನೀವು ಕಾಣಲಿಕ್ಕಿದ್ದೀರಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು.